ಹಾಯ್ ನಮಸ್ಕಾರ ಪಾಕಶ್ಲೋಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಆರೋಗ್ಯಕರವಾದ ಪ್ರೋಟೀನ್ ಯುಕ್ತ 2 ಪಾನೀಯದೊಂದಿಗೆ ಬಂದಿದ್ದೀನಿ. ಈ ಪಾನೀಯವನ್ನು ನವರಾತ್ರಿನಲ್ಲಿ ಉಪವಾಸ ಅಥವಾ ವ್ರತದಲ್ಲಿರುವವರು ಕೂಡ ಸುಲಭವಾಗಿ ಮಾಡ್ಕೊಳ್ಬಹುದು. ಸುಸ್ತಾಗ್ತಾ ಇರುತ್ತೆ ಅಥವಾ ಎನರ್ಜಿ ಡ್ರಾಪ್ ಆಗ್ತಾ ಇರುತ್ತೆ ಅನ್ನೋವಾಗ ಈ ಥರ ಪ್ರೋಟೀನ್ ಯುಕ್ತವಾದಂತಹ ಮಿಲ್ಕ್ ಶೇಕನ್ನು ಕುಡಿದ್ರೆ ಎನರ್ಜಿ ಮತ್ತೆ ಬೂಸ್ಟ್ ಆಗುತ್ತೆ ಮತ್ತು ಹಸಿವು ಕಮ್ಮಿ ಆದಂಗೆ ಅನಿಸುತ್ತೆ. ಇಲ್ಲಿ ಸಕ್ಕರೆ ಅಥವಾ ಬೆಲ್ಲನ ಬಳಸ್ತಾ ಇಲ್ಲ, ಹಾಗಾಗಿ ಡಯಟ್ ಮಾಡ್ತಾ ಇರೋರು ಅಥವಾ ಸ್ವೀಟನ್ನು ಅವಾಯ್ಡ್ ಮಾಡ್ತಾ ಇರೋರು ಕೂಡ ಆರೋಗ್ಯಕರವಾದಂತಹ ಈ ಮಿಲ್ಕ್ ಶೇಕ್ನ ಮಾಡಿಕೊಂಡು ಕುಡಿಬಹುದು. ಮೊದಲಿಗೆ ನಾನಿಲ್ಲಿ ಒಂದು 8 ರಿಂದ 10 ಆಗುವಷ್ಟು ಬಾದಾಮಿ ಹಾಗೆ ಪಿಸ್ತಾ ಗೋಡಂಬಿನ ಈ ಥರ ಒಂದ್ಸರಿ ನೀರಲ್ಲಿ ರಿನ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ಸಿಹಿಗೋಸ್ಕರ ನಾನು ಖರ್ಜೂರ ಮತ್ತು ಒಣ ದ್ರಾಕ್ಷಿ ಹಣ್ಣನ್ನು ಬಳಸ್ತಾ ಇದ್ದೀನಿ. ಎರಡನ್ನೂ ಒಂದ್ಸರಿ ನೀರಲ್ಲಿ ತೊಳೆದು ಜ್ಯೂಸರ್ ಜಾರ್ಗೆ ಸೇರಿಸ್ತಾ ಇದ್ದೀನಿ. ನಾವು ಖರ್ಜೂರನ ಬಳಸಬೇಕಿದ್ರೆ ಯಾವಾಗಲೂ ಒಂದ್ಸರಿ ತೊಳೆದೇನೆ ಬಳಸಬೇಕು. ಪ್ಯಾಕೆಟ್ ಮೇಲೆ ಕೂಡ ತೊಳೆದು ಬಳಸಬೇಕು ಅಂತಲೇ ಬರೆದಿರುತ್ತೆ. ಆಮೇಲೆ ನಾನಿಲ್ಲಿ ಗೋಡಂಬಿ, ಬಾದಾಮಿ, ಪಿಸ್ತಾ ಹಾಗೆಯೇ ಖರ್ಜೂರ, ಒಣ ದ್ರಾಕ್ಷಿ ಇಷ್ಟನ್ನು ಜ್ಯೂಸರ್ ಜಾರ್ಗೆ ಸೇರಿಸಿ ಆಮೇಲೆ ಕಾಯಿಸಿ ಆರಿಸಿರುವಂತಹ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ರುಬ್ಬಿದರೆ ಆರೋಗ್ಯಕರವಾದಂತಹ ಪ್ರೋಟೀನ್ ಯುಕ್ತವಾದಂತಹ ಜ್ಯೂಸ್ ರೆಡಿ ಆಯಿತು, ಮಿಲ್ಕ್ ಶೇಕ್ ರೆಡಿ ಆಯಿತು. ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆಯೇ ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ಇವಾಗ ಇನ್ನೊಂದು ಜ್ಯೂಸನ್ನು ಹೇಗೆ ಮಾಡ್ತಿದ್ದೀನಿ ಅಂತ ನೋಡೋಣ. ಇಲ್ಲಿ ಆ್ಯಪಲನ್ನು ಬಳಸಿ ಮಾಡ್ತಾ ಇದ್ದೀನಿ. ಈ ಪಾನೀಯಕ್ಕೆ ಬೇರೆ ಬೇರೆ ಡ್ರೈ ಫ್ರೂಟ್ಸ್ಗಳನ್ನು ಬಳಸ್ಕೋಬೋದು, ಅಂಜೂರ ಅಥವಾ ವಾಲ್ನಟ್ಸ್ ಈ ಥರ. ನಾನಿಲ್ಲಿ ನನ್ನ ಹತ್ರ ಇರುವಂತಹ ಡ್ರೈ ಫ್ರೂಟ್ಸನ್ನು ಬಳಸಿ ಮಾಡ್ತಾ ಇದ್ದೀನಿ. ನೀವು ನಿಮ್ಮ ಇಷ್ಟದ ಬೇರೆ ಬೇರೆ ಡ್ರೈ ಫ್ರೂಟ್ಸನ್ನು ಬಳಸಿನೂ ಮಾಡ್ಬೋದು. ನಾನಿಲ್ಲಿ ಸಿಹಿಗೆ ಬೇಕಾದಷ್ಟು ಖರ್ಜೂರ ಹಾಗೆಯೇ ಒಣ ದ್ರಾಕ್ಷಿ, ಬಾದಾಮಿಯನ್ನು ಬಳಸ್ತಾ ಇದ್ದೀನಿ. ಇಲ್ಲೂ ಅಷ್ಟೇ ಬೇರೆ ಬೇರೆ ಡ್ರೈ ಫ್ರೂಟ್ಸನ್ನು ಪಿಸ್ತಾ ಗೋಡಂಬಿನೂ ಬಳಸ್ಬೋದು. ನಾನು ಇನ್ನೊಂದು ಜ್ಯೂಸ್ಗೆ ಬಳಸಿರೋದ್ರಿಂದ ಇಲ್ಲಿ ಸೇರಿಸ್ತಾ ಇಲ್ಲ ಅಷ್ಟೇ. ನಂತರ ಎಲ್ಲವನ್ನು ಈ ಥರ ಜ್ಯೂಸರ್ ಜಾರ್ಗೆ ಸೇರಿಸಿ ಇಟ್ಕೊಳ್ತಾ ಇದ್ದೀನಿ. ಆಮೇಲೆ ಆ್ಯಪಲನ್ನು ಸಿಪ್ಪೆ ತೆಗೆದು ಚಿಕ್ಕದಾಗಿ ಹೆಚ್ಚಿ ಸೇರಿಸ್ಕೊಳ್ತಾ ಇದ್ದೀನಿ. ಆ್ಯಪಲ್ನ ಸೇರಿಸಾದ್ಮೇಲೆ ಕಾಯಿಸಿ ಆರಿಸಿರುವಂತಹ ಕೋಲ್ಡ್ ಆಗಿರುವಂತಹ ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಲನ್ನು ಸೇರಿಸಿ ಚೆನ್ನಾಗಿ ರುಬ್ಬಿದ್ರೆ ಆರೋಗ್ಯಕರವಾದಂತಹ ಈ ಹಣ್ಣಿನ ಜ್ಯೂಸು ರೆಡಿ ಆಯಿತು. ಹಾಗೆಯೇ ಇದರಲ್ಲಿ ಪ್ರೋಟೀನ್ ಇರೋದಕ್ಕೆ ನಾವು ಬಾದಾಮಿನ ಹಾಕಿರೋದ್ರಿಂದ ಪ್ರೋಟೀನ್ ಯುಕ್ತವಾಗಿದೆ, ಹಸಿವನ್ನು ನೀಗಿಸುತ್ತೆ, ಹಾಗೆಯೇ ಸುಸ್ತನ್ನು ಕಮ್ಮಿ ಮಾಡುತ್ತೆ, ತುಂಬಾ ಚೆನ್ನಾಗಾಗುತ್ತೆ. ಮೇಲಿಂದ ಗಾರ್ನಿಷ್ಗೆ ನಾನಿಲ್ಲಿ ಬಾದಾಮಿ ಮತ್ತು ಪಿಸ್ತಾನ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆಯೇ ವಾಟರ್ ಮೆಲನ್ ಸೀಡ್ಸು, ಪಂಪ್ಕಿನ್ ಸೀಡ್ಸನ್ನು ಮೇಲಿಂದ ಉದುರಿಸ್ತಾ ಇದ್ದೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್ಲು. ನೋಡಿ, ಹೀಗೆ ಆರೋಗ್ಯಕರವಾದಂತಹ 2 ಥರದ ಪಾನೀಯಗಳು ರೆಡಿ ಆಯಿತು. ನೀವು ಒಮ್ಮೆ ಖಂಡಿತ ಟ್ರೈ ಮಾಡಿ ಹೇಗಾಯಿತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಬಾಯ್.